ಹಲೋ ನಮಸ್ಕಾರ. ಈ ಒಂದು ವಿಡಿಯೋలో ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ BA ಬೇಸಿಕ್ ಇಂಗ್ಲೀಷ್ ದಟ್ ಈಸ್ ಸೆಕೆಂಡ್ ಸೆಮ್ ಆರ್ಟ್ ಸ್ಪೀಕ್ ಅಂತ ಹೇಳಿ ಏನು ನಿಮ್ಗೆ ಸಿಲೆಬಸ್ ಐತೋ ಅದರದ್ದು ಮಾಡೆಲ್ ಕ್ವಶನ್ ಪೇಪರ ಅಷ್ಟೇ ಅಲ್ದ 1 ಮಾರ್ಕ್ಸ್ದು ಕ್ವಶನ್ ವಿತ್ ಆನ್ಸರ್ ಟೋಟಲ್ ನಿಮಗೆ 1 ಮಾರ್ಕ್ಸ್ದು ಇಲ್ಲಂದ್ರೂ 60 ಕ್ವಶನ್ಸ್ ಅದಾವ್ರಿ. ಓಕೆ, 60 ಕ್ವಶನ್ಸ್ ಅಂದ್ರೆ 1 ಮಾರ್ಕ್ಸ್ ಅಲ್ಲ, ಸಾರಿ 2 ಮಾರ್ಕ್ಸ್ದು ಕ್ವಶನ್ಸ್ 60 ಕ್ವಶನ್ಸು ಪ್ಲಸ್ ಏನಪ್ಪ ಅಂತಂದ್ರೆ ವಿತ್ ಆನ್ಸರ್ಸ್ ನಿಮಗೆ ಅದನ್ನ ಕೊಟ್ಟಿದ್ದೀನಿ. ಹಂಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಆಮೇಲೆ ಗ್ರಾಮರ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ನಿಮ್ಗೆ ಈ ಒಂದು ವಿಡಿಯೋ ಒಳಗೆ ನೋಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡೋಕೋಬೇಡ್ರಿ, ಕಂಟಿನ್ಯೂಸ್ ಆಗಿ ನೋಡ್ರಿ. ಸೊ ಮೊದಲೇದಾಗಿ ಮಾಡೆಲ್ ಕ್ವಶನ್ ಪೇಪರ್ ನೋಡ್ರಿ. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಅ ಡೇಸ್ ವೇಟ್ ಬೈ ಅರ್ನೆಸ್ಟ್ ಹೆಮಿಂಗ್ವೇ. ಸೊ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ನೋಡ್ರಿ 2 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವ, ನಿಮ್ಗೆ ಆಲ್ರೆಡಿ ಗೊತ್ತಿದ್ದೈತದು. ಸೊ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರ್ತಾವ ಏನಂತ ಹೇಳಿ. ಸೊ ಮೊದಲಿಗೆ ಏನಪ್ಪ ಅಂದ್ರೆ 2 ಮಾರ್ಕ್ಸಿನ ಕ್ವಶನ್ ಇದು. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಅ ಡೇಸ್ ವೇಟ್ ಬೈ ಅರ್ನೆಸ್ಟ್ ಹೆಮಿಂಗ್ವೇ. ನೆಕ್ಸ್ಟ್, ವಾಟ್ ಮೆಸೇಜ್ ಡಸ್ ಆನ್ ಲೆಟರ್ ರೈಟಿಂಗ್ ಬೈ A.G. ಗಾರ್ಡಿನರ್ ಕನ್ವೆ. ಸೊ ಏನು ಮೆಸೇಜ್ ಕನ್ವೆ ಮಾಡ್ತೈತಿ A.G. ಗಾರ್ಡಿನರ್ ಅವ್ರು ಬರ್ದಿರುವಂಥ ಆನ್ ಲೆಟರ್ ರೈಟಿಂಗ್ ಅಂತ ಹೇಳಿ 2ನೇ ಕ್ವಶನ್. 3ನೇ ನೋಡ್ರಿ. ಸೊ ಇನ್ನು ಫಾಸ್ಟ್ ಹೇಳ್ಕೊಂಡು ಹೋಗ್ತೀನಿ ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡದಾದ್ರಿ. ಸೊ ಟೋಟಲ್ ನಿಮಗೆ 135 ಕ್ವಶನ್ಸ್, ಆಲ್ಮೋಸ್ಟ್ ನಿಯರ್ಲಿ 135 ಕ್ವಶನ್ಸ್ ಅದಾವೆ. ಸೊ ಇದರ ನಿಮಗೋಸ್ಕರ ಮಾಡಿದ್ದು. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಭಾಳ ಜನ ಹುಡುಗರು ನಂಗೆ ಹೇಳಿದ್ರು ಸರ್ KUDದು ವಿಡಿಯೋ ಮಾಡಿರಿ, KUD ಸಿಲೆಬಸ್ ಅದು ಮಾಡಿರಿ ಅಂತ ಹೇಳಿ. ಸೊ ದ್ಯಾಟ್ಸ್ ವೈ ದ ವಿಡಿಯೋ ಈಸ್ ಹಿಯರ್. ನೋಡ್ರಿ, ಥರ್ಡ್ ಒನ್, ನೇಮ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇನ್ ದ ಡಾಲ್ ಹೌಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಫ್ರೇಸ್ ಗೆಟ್ಟಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಇನ್ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ಸೊ ಹ್ಯಾನ್ರಿ ಕಿಪ್ಸನ್ ಬರೆದಿರುವಂಥ ಡಾಲ್ಸ್ ಹೌಸ್ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಯಾರು ಬರ್ದಾರ್ರಿ? ಕಮೆಂಟ್ ಮಾಡಿ ನನಗೆ ಹೇಳ್ರಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅ ಸ್ಪೈಡರ್, ಸಾರಿ ಆಫ್ ದ ಸ್ಪೈಡರ್ ಇನ್ ಅ ನಾಯ್ಸ್ಲೆಸ್ ಪೇಷಂಟ್ ಸ್ಪೈಡರ್. ಇನ್ನು 5 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾರೆ ನಿಮ್ಗೆ. ಸಾರಿ ಅದ್ರೊಳಗೆ ಸ್ಪೆಷಲಿ ಏನಪ್ಪ ಅಂತಂದ್ರೆ ನಿಮ್ಗೆ 8 ಕ್ವಶನ್ಸ್ ಇರ್ತಾರೆ. ಸಾರಿ ಟೋಟಲ್ ನೀವು 8 ಕ್ವಶನ್ಸ್ ಬರಬೇಕು ಔಟ್ ಆಫ್ 10. ಫಸ್ಟ್ ಕ್ವಶನ್ ನೋಡ್ರಿ. ಕಮೆಂಟ್ ಆನ್ ದ ಇಮೋಷನಲ್ ಕಾನ್ಫ್ಲಿಕ್ಟ್ ಇನ್ ದ ಲ್ಯಾಮೆಂಟ್ ಬೈ ಆಂಟನ್ ಚೆಖವ್. ಹೌ ಡಸ್ ಪ್ಲೇಯಿಂಗ್ ದ ಇಂಗ್ಲಿಷ್ ಜೆಂಟಲ್ಮನ್ ರಿಫ್ಲೆಕ್ಟ್ ಗಾಂಧೀಜಿ's cultural awakening. Analyze the use of imagery in Judith Wright's poem Woman to Man. Write a short note on the theme of loneliness in Ulysses by Tennyson. Summarize the poem No Tears by Alexander Pushkin in your own words. Define listening skills and explain their importance. Write a formal dialogue between a student and a teacher regarding exam preparation. Prepare a speech on the role of youth in nation building. What are collocations? Give suitable examples. Correct the following sentences. He don't knows the answer. So ಇದನ್ನ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗಿತ್ತು, ಅದನ್ನು ನೀವು ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಪಾರ್ಟ್ ನಂಬರ್ C ಒಳಗೆ 10 ಮಾರ್ಕ್ಸ್ನ ಕ್ವಶನ್ಸ್ ಯಾವ ಬರ್ತಾವ ಅಂತ ಹೇಳಿ. ಎಕ್ಸಾಮಿನ್ ದ ರೋಲ್ ಆಫ್, ಇದು ಜಸ್ಟ್ ಮಾಡೆಲ್ ಕ್ವಶನ್ ಪೇಪರ್, ಈ ರೀತಿ ಕ್ವಶನ್ಸ್ಗಳು ಬರ್ಬೋದು ನಿಮ್ಗೆ. 5 ಮಾರ್ಕ್ಸ್ 10 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಆಲ್ರೆಡಿ ನಿಮ್ಗೆ ನೆಕ್ಸ್ಟ್ ಕೊಟ್ಟೇನಿ. ಇಂಪಾರ್ಟೆಂಟ್, ಅಗದಿ ಇಂಪಾರ್ಟೆಂಟ್ ಇದ್ದು ಪ್ರತಿಯೊಂದು ಟಾಪಿಕ್ ಮೇಲೆ ನಿಮ್ಗೆ ಕೊಟ್ಟೇನಿ. ಯೂನಿಟ್ ವೈಸ್ ಪ್ರತಿಯೊಂದು ಟಾಪಿಕ್, ಪ್ರೋಸ್, ಪೊಯೆಟ್ರಿ ಆಮೇಲೆ ಗ್ರಾಮರ್. 2 ಮಾರ್ಕ್ಸ್ ಕ್ವಶನ್ಸ್ ಅದಾವ, 5 ಮಾರ್ಕ್ಸ್ ಕ್ವಶನ್ಸ್, 10 ಮಾರ್ಕ್ಸ್ ಕ್ವಶನ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಕಂಟಿನ್ಯೂ ಆಗಿ ನೋಡ್ರಿ. ಇನ್ನು 16th ಕ್ವಶನ್ ನೋಡ್ರಿ. ಎಕ್ಸಾಮಿನ್ ದ ರೋಲ್ ಆಫ್ ಸೋಷಿಯಲ್ ಕ್ಲಾಸ್ ಆ್ಯಂಡ್ ಪ್ರಿಜುಡೈಸ್ ಇನ್ ದ ಡಾಲ್ಸ್ ಹೌಸ್ ಬೈ ಕ್ಯಾಥರಿನ್ ಮಾಸ್ಫೀಲ್ಡ್. ನೆಕ್ಸ್ಟ್, ಡಿಸ್ಕಸ್, ಸಾರಿ ಅದು ಡಾಲ್ಸ್ ಹೌಸ್ ಅನ್ನೋದು ಯಾರು ಬರ್ದಾರಪ್ಪ ಅಂದ್ರೆ ಕ್ಯಾಥರಿನ್ ಮಾಸ್ಫೀಲ್ಡ್, ನಾಟ್ ಹ್ಯಾನ್ರಿ ಕಿಪ್ಸನ್. ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನು ನೋಡ್ರಿ 17 ನಂಬರ್ ಕ್ವಶನ್. ಡಿಸ್ಕಸ್ ದ ರೊಮ್ಯಾಂಟಿಕ್ ಎಲಿಮೆಂಟ್ಸ್ ಇನ್ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ನೆಕ್ಸ್ಟ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಸ್ನಿಂಗ್. 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಗೆ ಆದವು ರೀ. ಇನ್ನು ನೆಕ್ಸ್ಟ್ ನೋಡ್ರಿ 5 ಮಾರ್ಕ್ಸ್ ಕ್ವಶನ್ಸ್ ಯಾವ್ದಾವ. ರೈಟ್ ಆ್ಯಂಡ್ ಇನ್ಫಾರ್ಮಲ್ ಡೈಲಾಗ್ ಬಿಟ್ವೀನ್ 2 ಫ್ರೆಂಡ್ಸ್ ಡಿಸ್ಕಸಿಂಗ್ ವೀಕೆಂಡ್ ಪ್ಲಾನ್ಸ್. ಯೂನಿಟ್ ನಂಬರ್ 4 ಒಳಗಿಂದ ಯಾವ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪ್ರಿಫಿಕ್ಸ್ ಅಂಡ್ ಸಫಿಕ್ಸಸ್ ಇನ್ ವರ್ಡ್ ಫಾರ್ಮೇಷನ್. ಸೊ ಇಲ್ಲಿ ನಿಮಗೆ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ ಈ ರೀತಿ ಕೇಳಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಒಂದು ವರ್ಡ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವಾಂಟ್ ಅಂತಂದು ಐತಿ. ಸೊ ಪ್ರಿಫಿಕ್ಸ್ ಅಂದ್ರೆ ಏನ್ರಿ, ಈ ಅಕ್ಷರದ ಹಿಂದ್ಗಡೆ ಬರುವಂಥ ಒಂದು ನುಡಿ, ಒಂದು ವರ್ಡ್ ರೀ. ಯಾವ್ದು ಬರ್ಬೋದು, ಅನ್ ಅಂತಂದು ಹೇಳಿ ಬರ್ತೈತಿ. ಓಕೆ, ಆಮೇಲೆ ಇನ್ನು ಸಫಿಕ್ಸ್ ಅಂದ್ರೆ ಯಾವುದು, ED ಫಾರ್ಮ್ ಬರ್ತೈತಿ ಇಲ್ಲಿ. ಓಕೆ, ಸೊ ಅನ್ವಾಂಟೆಡ್, ಅನ್ ಅನ್ನೋದು ಪ್ರಿಫಿಕ್ಸ್ ಆಗತಿ. ಸಫಿಕ್ಸ್ ಅಂದ್ರೆ
ED ಫಾರ್ಮ್ ಬರ್ತೈತ್ರಿ. ಓಕೆ, ಸೊ ಇದಕ್ಕೆ ನಾವೇನಿದ್ದೇವೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಕೇಳ್ತಾರ. ಸೊ ನಿಮಗೆ ಮೇ ಬಿ ಎಕ್ಸಾಮ್ ಒಳಗೆ ಅವ್ರು ಈ ರೀತಿ ಒಂದು ವರ್ಡನ್ನು ಕೊಡ್ತಾರೆ, ಅದರ ಸಫಿಕ್ಸ್ ಅಥವಾ ಪ್ರಿಫಿಕ್ಸ್ನ ಬರೀರಿ ಅಂತ ಹೇಳಿ ಅವ್ರು ಕೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ 5 ಗ್ರಾಮೆಟಿಕಲ್ ಎರರ್ಸ್ ಇನ್ ದ ಗಿವನ್ ಪ್ಯಾಸೇಜ್. ಇನ್ನೊಂದು ಏನಪ್ಪ ಅಂದ್ರೆ ನಿಮಗೆ ಪ್ಯಾಸೇಜನ್ನು ಕೊಡ್ಬೋದು, ಅವರು ಪ್ಯಾಸೇಜನ್ನು ಕೊಟ್ಟು ಗ್ರಾಮೆಟಿಕಲ್ ಎರರ್ಸ್ ಏನದಾವ ಅಂತ ಹೇಳಿ ಅವ್ರು ಕೇಳ್ಬೋದು. ಇನ್ನು ಪ್ರೋಸ್ ನೋಡ್ರಿ, ಯೂನಿಟ್ 1 ಪ್ರೋಸ್ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತಾವ ಅನ್ನೋದ್ರ ಬಗ್ಗೆ ಐತಿ. ಓಕೆ, ಸೊ 30 ಕ್ವಶನ್ಸ್ ಅದಾವ ಟೋಟಲ್ ಆಗಿ ಯೂನಿಟ್ 1. ಅದ್ರಾಗಿಂದ ಫಸ್ಟ್ ಟಾಪಿಕ್ ಒಳಗಿಂದ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿಂದ ಬಂದು ರೀ. ನೀವೇನು ಮಾಡಿರಪ್ಪ ಅಂದ್ರೆ ವಿಡಿಯೋನ ಪಾಸ್ ಮಾಡಿರಿ, ಆಮೇಲೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಬರೆದಿಟ್ಕೋರಿ. ನೋಡ್ರಿ, ವಾಟ್ ಡಸ್ ಗಾರ್ಡಿನರ್ ಸೇಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಲೆಟರ್ ರೈಟಿಂಗ್? ಆನ್ಸರ್ ನೋಡ್ರಿ, ಇಟ್ ಪ್ರಿಸರ್ವ್ಸ್ human emotions and personal connection. Why does Gardiner prefer handwritten letters? Because they reflect personal touch and sincerity. Next nodri, what is the tone of Gardiner's essay? Humorous and nostalgic. Next, according to Gardiner, what is lost with modern communication? The warmth and depth of human expression. Next, what example does Gardiner give to show the charm of old letters? He mentions letters from historical figure like Keats and Lambs. So my dear students, you unit 1 ಒಳಗಿಂದ ಅದ್ರಾಗೂ ಸ್ಪೆಷಲಿ ಚಾಪ್ಟರ್ 1 ಪೋಯಮ್ ಒಳಗಿಂದ ಇದಾವ್ರಿ. ನೆಕ್ಸ್ಟ್ ನೋಡ್ರಿ, ಆ ಡೇಸ್ ವೇಟ್ ಎಸೈಸ್ ಒಳಗಿಂದ ಇದಾವ. ಅರ್ನೆಸ್ಟ್ ಹಮಿಂಗ್ವೇದ ಕ್ವಶನ್ಸ್ ನೋಡ್ರಿ, 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದಾವತ್ತ ಹೇಳಿ. ಹೂ ಈಸ್ ಅ ಸೆಂಟ್ರಲ್ ಕ್ಯಾರೆಕ್ಟರ್ ಇನ್ ಅ ಡೇಸ್ ವೇಟ್? ಅ ಯಂಗ್ ಬಾಯ್ ಹೂ believes he is going to die. What is the boy anxious in the story? Why is the boy anxious in the story? He misunderstands Fahrenheit and Celsius temperature scales. So main misunderstanding ಮಾಡ್ಕೋತಾನೆ ಅದ್ರಾಗ Fahrenheit ಮತ್ತು Celsius temperature scales ಒಳಗ. Next ನೋಡ್ರಿ, what does the boy's silence symbolize? His bravery and fear of death. How does Hemingway portray the father's role? Calm, caring and reassuring. What is the theme of the story? Miscommunication and emotional strength. So you important questions ಕೊಟ್ಟಿದ್ದೇನೆ ನಿಮ್ಗೆ. In a third ನೋಡ್ರಿ, playing the English gentleman, MK ಗಾಂಧಿ ಅವ್ರ ಎಸ್ಸೆ ಬರೆದಿರುವಂಥದ್ದು. Why did Gandhi try to become an English gentleman? To fit into British society during his stay in London. What efforts did Gandhi make to look like an Englishman? He wore fashionable clothes and took dancing and elocution lessons. Next, what made Gandhi abandon these attempts? His realization that it was against his true self and values. 14 number question nodri, what is the central idea of this essay? The importance of remaining true to one's culture. What does the essay reveal about Gandhi's early life? He was influenced by Western culture but eventually embraced simplicity. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ವಿಡಿಯೋ ಅರ್ಥ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದು ಮರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ನೀವು ಒಬ್ಬರು ನೋಡೋಕೆ ಹೋಗ್ಬೇಡ್ರಿ, ಅವರು ಚಲೋ ಮಾರ್ಕ್ಸನ್ನು ತೊಗೊಳ್ಳಿ. 4th ನೋಡ್ರಿ, ದ ಡಾಲ್ಸ್ ಹೌಸ್ ಬೈ ಕ್ಯಾಥರಿನ್ ಮಸ್ಫೀಲ್ಡ್. ಹೂ ರಿಸೀವ್ಸ್ ದ ಡಾಲ್ಸ್ ಹೌಸ್ ಇನ್ ದ ಸ್ಟೋರಿ? ದ ಬರ್ನೆಲ್ ಸಿಸ್ಟರ್ಸ್. ವಾಟ್ ಡಸ್ ದ ಲ್ಯಾಂಪ್ ಇನ್ ಡಾಲ್ಸ್ ಹೌಸ್ ಸಿಂಬಲೈಸ್? ಹೋಪ್, ಬ್ಯೂಟಿ and a small but meaningful detail. Why are Kelvy sisters excluded? Because of their lower social status. Who shows kindness to Kelvys? Kezia Burnell. What is the main theme of the story? Class discrimination and innocence. In the 5th nodri, The Lament by Anton Chekhov. Who is the protagonist in The Lament? Iona Potapov, a cab driver grieving his son's death. Why does Iona want to talk? He needs someone to share his sorrow with. How does the passengers react to Iona's grief? They ignore or mock him. Why does Iona's horse symbolize? What does Iona's horse symbolize? Compassion and silent companionship. What is the central emotion conveyed in the story? Loneliness and human need for empathy. How does Iona's pain finally expressed? By talking to his horse. What literary technique does Chekhov use effectively? Realism and emotional understatement.
What is the setting of the story? A cold, snowy Russian town. Why is the title The Lament appropriate? It refers to Iona's mourning and search for solace. What lesson does the story teach us? We must listen and be sensitive to others' pain. ಸೊ ಬರೀ ಕೇಳ್ಕೊಂತ ಹೋಗ್ಬೇಡ್ರಿ, ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬುಕ್ ಒಳಗೆ ಬರ್ಕೊಂತ ಹೋಗ್ರಿ, ವಿಡಿಯೋನ ಪಾಸ್ ಮಾಡಿ. ಸೊ ನೆಕ್ಸ್ಟ್ ನೋಡ್ರಿ, ಇನ್ನು ಪೋಯೆಟ್ರಿ ಯೂನಿಟ್ ನಂಬರ್ 2 ಪೋಯೆಟ್ರಿ ಒಳಗಿನೂ 2 ಮಾರ್ಕ್ಸ್ನು ಕ್ವಶನ್ಸ್ ರೀ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಯಾರು ಮಾಡ್ತಾರಲ್ಲ ಗೊತ್ತಿಲ್ಲ, ನಾ ಅಂತ ಮಾಡೀನಿ. ಸೊ ಈ ಶ್ರಮಸ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದ್ರ ಮರ್ಯಾಕೆ ಹೋಗ್ಬೇಡ್ರಿ. ನೋಡ್ರಿ, ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಬೈ ವಿಲಿಯಂ ವರ್ಡ್ಸ್ವರ್ತ್. ವಾಟ್ ಡಸ್ ದ ಪೋಯೆಟ್ ಕ್ರಿಟಿಸೈಸ್ in this poem? Materialism and loss of connection with nature. Which mythological figure is mentioned in the poem? Proteus and Triton. What poetic device is used in we lay waste our powers? Metaphor. What does Wordsworth wish for in the poem? To be pagan and feel closer to nature. What is the theme of the poem? The alienation of modern man from nature. In Ulysses ಒಳಗಿನ ನೋಡ್ರಿ, ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಬರೆದಂಥ ಯುಲಿಸಸ್. ಸೊ ಕ್ವಶನ್, who is Ulysses in Greek mythology? The king of Ithaca, also known as Odysseus. What does Ulysses long for? Adventure and knowledge. What is meant by to strive, to seek, to find, and not to yield? Never give up on on life's pursuit. Who is Telemachus in the poem? Ulysses' son. What is the central idea of the poem? The spirit of exploration and perseverance. Third ನೋಡ್ರಿ, a noiseless patient spider, Walt Whitman ಬರೆದಿರುವಂಥದ್ದು. What does the spider symbolize in the poem? The human soul search for connection. How is the spider described? Noiseless, patient, and isolated. What is the poet comparing the soul to? A spider spinning threads into the unknown. What is the tone of the poem? Reflective and contemplative. What is the theme of the poem? Loneliness and searching for the meaning. So ಇದು ಟೋನ್ ಆತು. ಆಮೇಲೆ ಕೆಳಗಿಂದ ಏನಪ್ಪ ಅಂದ್ರೆ ಥೀಮ್. ಇನ್ನು Woman to Man by Judith Wright. Who is the speaker in this poem? A woman speaking to her partner. What does the child symbolize in the poem? A creation born from love and union. What does the poet celebrate in this poem? Feminine creativity and motherhood. What is the tone of the poem? Celebratory and intense. What is meant by this is the power and I had and the mind's choice? The speaker's conscious role in creation. No Tears by Alexander Pushkin. What emotion does the poet advise against? Shedding tears over lost love. What is the mood of the poem? Calm, mature, and accepting. What does the poet wish for the woman? Peace and happiness. What is the message of the poem? Letting go of the past with dignity. What is the poem titled? Why is the poem titled No Tears? It reflects emotional strength and farewell. What is the poetic form of this poem? Lyrical poetry. How does Pushkin portray love? As something that should be respected even in parting. What is the rhyme scheme of the poem? Regular and traditional. Which line suggests forgiveness? I love you still, perhaps even more. What quality of Pushkin's poetry is seen here? Simplicity and emotional clarity. ಇನ್ನು 25 ಕ್ವಶನ್ಸ್ ಏನಪ್ಪ ಅಂತಂದ್ರೆ ನಿಮ್ಗೆ ಟೋಟಲ್ ಎಲ್ಲ ಯೂನಿಟ್ ಮೇಲೆ 5 ಮಾರ್ಕ್ಸ್ ಅದಾವ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ನೆನ್ಪಿಟ್ಕೋರಿ, 10 ಫಾರ್ 5 ಮಾರ್ಕ್ಸ್ ಆ್ಯಂಡ್ 5 ಫಾರ್ 10 ಮಾರ್ಕ್ಸ್. ನೆನ್ಪಿಟ್ಕೋರಿ, ಟೋಟಲ್ 25 ಕ್ವಶನ್ಸ್ ಇದಾವ. ಎಲ್ಲ ಟಾಪಿಕ್ ಮೇಲೆ ಇದಾವೆ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಮೊದಲಿಗೆ 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ನಿಮಗೆ ನಿಯರ್ಲಿ 150 ವರ್ಡ್ಸ್ ಬರಬೇಕು. 150 ವರ್ಡ್ಸ್ ಅಂದ್ರೆ ರೀ 1 ಅಥವಾ 1.5 ಪೇಜ್ ಫಿಕ್ಸ್ ಇರ್ಬೇಕಂದ್ರೆ ಮಿನಿಮಮ್ 2 ಪೇಜಸ್. ಹೆಂಗಪ್ಪ ಅಂತಂದ್ರೆ ಒಂದು ಇಂಟ್ರೊಡಕ್ಷನ್ ಹಾಕ್ತಾರಿ, ಆಮೇಲೆ ಪೋಯೆಟಿನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರಿ, ಆಮೇಲೆ ಎಕ್ಸ್ಪ್ಲನೇಷನ್ ಮಾಡ್ತಾರಿ ಪಾಯಿಂಟ್ಸ್ ಹಾಕಿ, ಲಾಸ್ಟ್ಗೆ ಏನಪ್ಪ ಅಂತಂದ್ರೆ ಕನ್ಕ್ಲೂಷನ್. ಸೊ ಇಷ್ಟು ಮಾಡಿದ್ರಪ್ಪ ಅಂದ್ರೆ 100% 1.5 ಪೇಜ್ 2 ಪೇಜ್ ಆಗ್ತಾವೆ. ನಿಮಗೆ ಫೇಲ್ ಮಾಡೋಕ್ಕಲ್ಲಿ ಚಾನ್ಸಸ್ನೇ ಇರಂಗಿಲ್ಲ. ಓಕೆ, ಕೀಪ್ ದಟ್ ಇನ್ ಮೈಂಡ್. 1.5 2 ಪೇಜ್ ಇವಿಷ್ಟು ಪಾಯಿಂಟ್ ಹಾಕೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಸೊ ಮೊದಲೇ ಕ್ವಶನ್, ವಾಟ್ ಡಸ್ ಎ ಜಿ ಗಾರ್ಡಿನರ್ ಸೇ ಅಬೌಟ್ ದ ಲಾಸ್ಟ್ ಆರ್ಟ್ ಆಫ್ ದ ಲೆಟರ್ ರೈಟಿಂಗ್?
How does a day's wait highlight the innocence and misunderstanding of the boy? Describe the inner conflict Gandhi experiences in playing English gentleman. Explain the role of the doll's house in portraying class division in the doll's house. How does Kezia's gesture in the doll's house reflect human kindness? What does the horse symbolize in the lament? Discuss the emotional isolation of Iona in the lament. How is humor used by Gardiner in on letter writing? Write a brief character sketch of the boy in A Day's Wait. Discuss the theme of class and prejudice in the doll's house. In a 10 marks questions ನೋಡ್ರಿ ಯಾವುದಾವು ಅಂತಂದು ಹೇಳಿ ಯೂನಿಟ್ ನಂಬರ್ 1 ಒಳಗೆ ನೋಡ್ರಿ ಇವೆಲ್ಲ. Analyze the relevance of on letter writing in the modern digital age. Comment on the emotional depth and narrative style in A Day's Wait. Examine the theme of identity and self-awareness in playing the English gentleman. Discuss how Catherine Mansfield critiques social class in the doll's house. How does Chekhov use setting and silence to express grief in the lament? In a unit number 2 poetry ಒಳಗೆ ಯಾವ ಕ್ವಶನ್ಸ್ ಬರ್ಬೋದು ಅಂತ ನೋಡ್ರಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್. ಈಗ ನಿಮಗೆ 10 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಪೇಜ್ ಬರೀಬೇಕಂತ ಹೇಳಿಲ್ಲ, 2.5 ಪೇಜ್ ಬರೀಬೇಕ್ರಿ. ಮಿನಿಮಮ್ 2.5 ಪೇಜ್ ಅಥವಾ 3 ಪೇಜಲ್ಲಿ ನೀವು ಏನಪ್ಪ ಅಂತಂದ್ರೆ 10 ಮಾರ್ಕ್ಸ್ಗೆ ಬರೀಲೇಬೇಕು. ಅಂದ್ರೆ 300 ವರ್ಡ್ಸ್ ಪ್ಲಸ್ ಆಗಬೇಕಲ್ಲಿ. ಯೂನಿಟ್ ನಂಬರ್ 2 ನೋಡ್ರಿ ಪೋಯಟ್ರಿ 5 ಮಾರ್ಕ್ಸ್ ಕ್ವಶನ್ಗೆ. What are the major themes in the world is too much with us? How does Wordsworth use nature as symbol in the poem? Explain the significance of the line to strive, to seek, to find and not to yield in Ulysses. How does a noiseless patient spider portray the soul's struggle? Describe the tone and imagery in Woman to Man. How does Judith Wright explores the theme of creation in Woman and Woman to Man? What is the message in No Tears by Pushkin? Discuss the symbolism in A Noiseless Patient Spider. How does Tennyson portray Ulysses as a heroic figure? Compare the themes of longing in Ulysses and A Noiseless Patient Spider. In a 10 marks questions nodri. Analyze the romantic and anti-materialistic theme in the world is too much with us. Examine the theme of human perseverance and aging in Ulysses. How does Whitman use the image of spider to reflect human emotions and isolation? Explore the theme of motherhood and creative power in Woman to Man. Discuss the emotional maturity and dignified farewell to No Tears by Pushkin. Yes my dear students, ಇಲ್ಲಿವರೆಗೂ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಸರ್ ಇವು ಕೊಟ್ಟಿದ್ದು ಇಂಪಾರ್ಟೆಂಟ್ ಅದಾವ ಕ್ವಶನ್ಸ್ ಅಂತಂದು ಹೇಳಿ ಅನ್ಸುತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಸೊ ಭಾಳಷ್ಟು ಮ್ಯಾಟರ್ ಆಗ್ತೈತ್ರಿ ಇದು ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಆಮೇಲೆ ಲೈಕ್ ಕೊಡೋದು. ಯಾಕಂದ್ರೆ ಈ KVD ಆಲ್ಮೋಸ್ಟ್ ನಮ್ಮ ಇಲ್ಲಿ ಬರೀ ಆರ್ಸಿದಷ್ಟು ಮಾಡಿರ್ತೀನಿ. KVD ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಅಂತಲೇ ಈ ಒಂದು ವಿಡಿಯೋ ನಿಮಗೋಸ್ಕರ ಬಂದೈತಿ. ಎಸ್ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯ ಆದ್ರೆ ನಂಗೆ ಟೈಮ್ ಸಿಕ್ಕಿತ್ತು ಅಂದ್ರೆ 100% ಆ ವಿಡಿಯೋ ಮೇಲೆ ಆ ಟಾಪಿಕ್ ಮೇಲೆ ನಾನು ವಿಡಿಯೋನ ಮಾಡ್ತೇನೆ. ಇನ್ನು ಗ್ರಾಮರ್ ಕ್ವಶನ್ಸ್ ನೋಡಿ ಯಾವ ರೀತಿ ಬರ್ತಾವ. ಡಿಫೈನ್ ಪ್ರಿಫಿಕ್ಸ್ ಅಂಡ್ ಸಫಿಕ್ಸಸ್ ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ಡಿಫೈನ್ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸ್ ಅಂತ ಹೇಳಿ ಈ ರೀತಿ ಕ್ವಶನ್ ಬರಕ್ಕಿಲ್ಲ ಅನ್ಸುತ್ತೆ ನಂಗೆ. ಅವ್ರು ನಿಮ್ಗೆ 5 ಎಕ್ಸಾಂಪಲ್ಸ್ ಕೊಡ್ಬೋದು, 5 ಕ್ವಶನ್ಸ್ ಕೊಡ್ತಾರೆ. ಹೆಂಗೆ ವಾಂಟ್ ಅಂತ ಹೇಳಿದ್ನಲ್ಲ, ವಾಂಟ್ ಅಥವಾ ಲಿಟ್ರೇಟ್ ಇಲ್ಲಿಟ್ರೇಟ್ ಬರ್ತೈತಿ. ಸೊ ಇಲ್ಲಿ ಅನ್ನೋದು ಏನಪ್ಪ ಅಂದ್ರೆ ಪ್ರೊಫಿಕ್ಸ್ ಆಗ್ತೈತಿ. ಈಗ ಲಿಟ್ರೇಟ್ ಅಂತ ಹೇಳಿ ಕೊಟ್ಟರು, ಇದಕ್ಕೆ ನಿಮ್ಗೆ ಏನು ಕೊಡ್ತಾವ್ರ ಆ್ಯಡ್ ದ ಸೂಟೇಬಲ್ ಪ್ರಿಫಿಕ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಹೇಳಿ ಕೊಡ್ಬೋದು. ಅಥವಾ ಆ್ಯಡ್ ದ ಫಾಲೋಯಿಂಗ್ ಅಫಿಕ್ಸಸ್ ಅಂತ ಕರಿತಾರೆ. ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಎರಡೂ ಕೂಡ ಏನು ಕರಿತೀವಿ ನಾವು ಅಫಿಕ್ಸ್ ಅಂತ ಹೇಳಿ ಕರಿತೀವಿ. ಯೂಸ್ ದ ಪ್ರಾಪರ್ ಆರ್ ಆ್ಯಡ್ ದ ಪ್ರಾಪರ್ ಅಫಿಕ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ಹೇಳಿ ಕೊಡ್ಬೋದು. ಒಂದು 5 ಕ್ವಶನ್ ಕೊಡ್ಬೋದು. ನೀವು ಇದನ್ನು ಬರೆದು ಸೆಂಟೆನ್ಸನ್ನು ಫ್ರೇಮ್ ಮಾಡಿರಿ, ಇನ್ನೂ ಒಳ್ಳೇದ್ರಿ. ನೆನ್ಪಿಟ್ಕೋರಿ, ಸೆಂಟೆನ್ಸನ್ನು ಫ್ರೇಮ್ ಮಾಡಿರಿ. ಫಾರ್ ಎಕ್ಸಾಂಪಲ್ ವಾಂಟ್ ಅಂತಂದೈತಿ, ಅದಕ್ಕೆ ನಿಮಗೆ ಎಲ್ಲಾದ್ರೂ ಪ್ರಿಫಿಕ್ಸ್ ಕೇಳಿದ್ರಪ್ಪ ಅಂತಂದ್ರೆ ಅನ್ವಾಂಟ್ ಆಗ್ತೈತಿ. ಸೊ ಹಿ ಸೆಡ್ ದ್ಯಾಟ್ ಹಿ ಅನ್ವಾಂಟ್ ದಿ ಬುಕ್ ಅಥವಾ ಹಿ ಅನ್ವಾಂಟೆಡ್ ದ ಬುಕ್, ಹಿಂಗೇನೋ ಒಂದು ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಲ್ಲಿ.
ನೆಕ್ಸ್ಟ್ ನೋಡ್ರಿ ಆಡ್ ಸುಟೇಬಲ್ ಪ್ರಿಫಿಕ್ಸಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಆ್ಯಂಡ್ ರೈಟ್ ದೇರ್ ಮೀನಿಂಗ್ಸ್. ಈ ರೀತಿ ಕ್ವಶನ್ ಕೇಳ್ತಾರೆ ನೋಡ್ರಿ. ಪೊಲೈಟ್, ಲೀಗಲ್, ಪಾಸಿಬಲ್, ಆಕ್ಟಿವ್, ರೆಗ್ಯುಲರ್. ಸೊ ಪ್ರಿಫಿಕ್ಸಸ್ ಅನ್ನ ಜೋಡಿಸಂದ್ರ ಏನಪ್ಪಾ ಅಂದ್ರೆ ಪೊಲೈಟ ಏನಾದೈತೆ ಅದನ್ನ ಕಮೆಂಟ್ ಮಾಡ್ಕೊಳ್ರಿ. ಲೀಗಲ್ ಏನಾದೈತೆ ಅದನ್ನ ಕಳಿಸ್ರಿ. ಪ್ರಿಫಿಕ್ಸ್ ಹಾಕ್ಬೇಕಲ್ಲಿ, ಸಫಿಕ್ಸ್ ಎಲ್ಲ ನೆನ್ಪಿಟ್ಕೋರಿ. ಪಾಸಿಬಲ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಈಸಿ ಆಗ್ತೈತಿ, ಇಂಪಾಸಿಬಲ್ ತ ಬರೀತಾರೆ. ಆಕ್ಟಿವ್ನು ಬರೀತಾರೆ ಅನ್ಕೊಂಡೆ ನಾನು. ರೆಗ್ಯುಲರ್ ಇದನ್ನು ಬರೀತಾನೆ, ಯಾಕಂದ್ರೆ ಕ್ಲಾಸಿಗೆ ಎಲ್ಲರೂ ಈ ರೆಗ್ಯುಲರ್ನ ಇರ್ತಾರೆ. ಎಸ್, ಜಸ್ಟ್ ಜೋಕಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಆಡ್ ಸುಟೇಬಲ್ ಸಫಿಕ್ಸಸ್ ಟು ಫಾರ್ಮ್ ನ್ಯೂ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದೇರ್ ಮೀನಿಂಗ್. ಇದೇ ರೀತಿ ಕ್ವಶನ್ ನಿಮಗೆ ಕೇಳ್ಬೋದ್ರ ಅವರು. ನಾನು ಜಸ್ಟ್ ಇರ್ಲತ್ತಂದ್ರೆ ಈ ರೀತಿನೂ ಒಂದು ಕೇಳಿದ್ದೀನಿ. ಮೇ ಬಿ ಅವ್ರು ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದ್ರೆ ಅಂದ್ರೆ ಇನ್ ಕೇಸ್ ನನಗೆ ಗೊತ್ತಿಲ್ಲ, ಧಾರವಾಡದ ಹಿಂಗೆ ಇರ್ಬೋದು ಮೇ ಬಿ. ನೆಕ್ಸ್ಟ್ ನೋಡ್ರಿ, ಫಾರ್ಮ್ 5 new words using both prefix and suffixes and use them in sentences. ಸೊ 5 ವರ್ಡ್ಸ್ಗಳನ್ನ ಇಟ್ಕೊಂಡು ನೀವೇನು ಮಾಡಪ್ಪ ಅಂತಂದ್ರೆ ಒಂದು ಸೆಂಟೆನ್ಸಸ್ನ ಫ್ರೇಮ್ ಮಾಡಕ್ಕೆ ಹೇಳಿದಾರೆ. ಈ ರೀತಿನೂ ಕೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ ಹೌ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸಸ್ ಹೆಲ್ಪ್ ಇನ್ ಎಕ್ಸ್ಪಾಂಡಿಂಗ್ ವೊಕ್ಯಾಬ್ಯುಲರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ಕಲೋಕೇಶನ್ ನೋಡ್ರಿ, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಮೇಲೆ ಅದು ಗ್ರಾಮರ್ ಪಾರ್ಟ್ ಒಳಗೆ ಕಲೋಕೇಶನ್ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿ ನೋಡ್ರಿ. ವಾಟ್ ಆರ್ ಕಲೋಕೇಶನ್ಸ್? ಎಕ್ಸ್ಪ್ಲೇನ್ ವಿತ್ 5 ಕಾಮನ್ ಎಕ್ಸಾಂಪಲ್ಸ್. ಮ್ಯಾಚ್ ದ ವರ್ಡ್ ವಿತ್ ಕರೆಕ್ಟ್ ಕಲೋಕೇಶನ್ಸ್. ಹೆವಿ, ಫಾಸ್ಟ್, ಮೇಕ್, ಬ್ರೇಕ್, ರೈನ್, ಕಾರ್, ಡಿಸಿಷನ್, ಹಾರ್ಟ್, ನ್ಯಾಪ್. ಸೊ ಇವು ಇಷ್ಟ ಅದಾವ. ರೈಟ್ 5 ಕಾಮನ್ ವರ್ಬ್ ನೌನ್ ಕಲೋಕೇಶನ್ಸ್ and use them in your own sentence. Differentiate between strong and weak collocation with example. Identify the 5 incorrect collocations in the given sentences. So correction of errors nodri. Identify and correct the errors in the following sentences. He don't like tea. She going to market. I am studying in class 10th. He is more taller than me. The book is belonging to me. ಸೊ ಇವು ಏನಪ್ಪ ಅಂದ್ರೆ 5 ಸೆಂಟೆನ್ಸಸ್ ಏನಿದಾವೆ ಅಲ್ಲಿ ಮಿಸ್ಟೇಕ್ಗಳದಾವ. ನೀವು ಅದನ್ನು ಸೆಂಟೆನ್ಸನ್ನ ಕರೆಕ್ಟಾಗಿ ಫ್ರೇಮ್ ಮಾಡಬೇಕು. ಇನ್ನು ನೋಡ್ರಿ, ಕರೆಕ್ಟ್ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ದ ಪ್ಯಾರಾಗ್ರಾಫ್. ಪ್ರೊವೈಡ್ ಅ ಶಾರ್ಟ್ ಪ್ಯಾರಾಗ್ರಾಫ್ ಫಿಲ್ಡ್ ವಿತ್ ಅ ಪ್ಯಾರಾಗ್ರಾಫ್. ಸೊ ಒಂದು ಪ್ಯಾರಾಗ್ರಾಫ್ ಕೊಡ್ಬೋದು ನಿಮ್ಗೆ, ಅವರ ಪ್ಯಾರಾಗ್ರಾಫ್ ಕೊಡ್ಬೋದು ಅಥವಾ ವರ್ಡ್ಸ್ ಕೊಡ್ಬೋದು. ಅದ್ರಾಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಮಿಸ್ಟೇಕ್ ಆಗಿರುವಂಥದ್ದನ್ನು ಫೈಂಡ್ ಔಟ್ ಮಾಡಿ ಬರಿಬೇಕು ಅಂತಂದು ಹೇಳಿ ಕ್ವಶನ್ ಕೇಳ್ಬೋದು. ಕರೆಕ್ಟ್ ದ ಟೆನ್ಸಸ್ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಟೆನ್ಸಸ್ ಕೂಡ ಎರರ್ ಮಾಡಿರ್ತಾರೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಯಾವ್ದು ಬರ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ ಅಲ್ಲಿ ಟೆಸ್ಟ್. ಸೊ ಭಾಳ ಜನ ಹುಡುಗರು ಮಿಸ್ಟೇಕ್ ಮಾಡ್ತಿರ್ತಾರೆ. ಸೊ ಟೆನ್ಸಸ್ನ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ಫೈಂಡ್ ಆ್ಯಂಡ್ ಕರೆಕ್ಟ್ ದ ಪ್ರಿಪೋಸಿಷನ್ ಎರರ್ಸ್ ಇನ್ ದ ಫಾಲೋಯಿಂಗ್ ಲೈನ್ಸ್. ಸೊ ಎಸ್, ಪ್ರಿಪೋಸಿಷನ್ ಅಂದ್ರೆ ರೀ ನೆನ್ಪಿಟ್ಕೋರಿ, ಪ್ರೀ ಆ್ಯಂಡ್ ಪೊಸಿಷನ್. ಪ್ರೀ ಪೊಸಿಷನ್ ಅಂದ್ರೆ ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇದೆ ಅನ್ಕೋರಿ. ಇಲ್ಲಿ ಒಂದು ಬಾಲ್ ಐತಿ. ಸೊ ಬಾಲ್ ಈಸ್ ಬಿಸೈಡ್, ಬಾಲ್ ಈಸ್ ಅಂಡರ್, ಬಾಲ್ ಈಸ್ ಬಿಲೋ. ಸೊ ಅಂಡರ್ ಅಂದ್ರೆ ಕರೆಕ್ಟ್ ಕೆಳಗಿರೋದಕ್ಕೆ ನಾವು ಅಂಡರ್ ಅಂತ ಅಂತೀವಿ. ಸ್ವಲ್ಪ ಲೋ ಇತ್ತಪ್ಪ ಅಂದ್ರೆ ಅದಕ್ಕೆ ಬಿಲೋ ಅಂತೀವಿ. ಇಟ್ ಈಸ್ ಆನ್, ಇದ್ರ ಮೇಲೆ ಇತ್ತಪ್ಪ ಅಂದ್ರೆ ಆನ್ ಆಗ್ತೈತಿ. ಇಲ್ಲಿ ಇತ್ತಪ್ಪ ಅಂದ್ರೆ ಅಬವ್ ಆಗ್ತೈತಿ. ಸೊ ಇಲ್ಲಿ ಭಾಳ ದೂರ ಇರ್ತದೆ, ರೈಟ್ ಸೈಡ, ಲೆಫ್ಟ್ ಸೈಡ, ಇದು ಬಿಸೈಡ್ ಆಗಿಬಿಡ್ತೈತಿ. ಸೊ ಈ ರೀತಿ ನೆನ್ಪಿಟ್ಕೋಬೇಕು ನೀವು. ಇವು ಪ್ರಿಫಿಕ್ಸ್ ಅಂತಾರೆ. ಟೈಮಿಂಗ್ದು ಬರ್ತಾವೆ, AM PM, ಮಾರ್ನಿಂಗ್, ಈವ್ನಿಂಗ್, ನೈಟ್ ಅಂತ ಹೇಳಿ ಅವು ಪ್ರಿಫಿಕ್ಸಸ್ ಬರ್ತಾವೆ. ಸೊ ನೆನ್ಪಿಟ್ಕೊಂಡು ಎರರ್ಸನ್ನು ಫೈಂಡ್ ಔಟ್ ಮಾಡಿ ಬರೀಬೇಕು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಗೈತದ ಅನ್ಕೊಂಡೇನಿ. ಹೆಲ್ಪ್ಫುಲ್ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಸರ್ ಹೆಲ್ಪ್ ಆತಂತ ಹೇಳಿ. ಹಂಗೆ ಏನಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.